ನಮಸ್ತೆ. ರಾಜ್ಯಸಭಾ ಸದಸ್ಯೆ ಶ್ರೀಮತಿ ಸುಧಾಮೂರ್ತಿಯವರು ಪಾರ್ಲಿಮೆಂಟಿನಲ್ಲಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾತನಾಡಿದ್ದನ್ನು ನೋಡಿದಾಗ ವಿರೋಧ ಪಕ್ಷಗಳು ಮಾಡುತ್ತಿರುವುದು ಸರಿಯೇ ಎಂಬ ಪ್ರಶ್ನೆ ಹುಟ್ಟಿದೆ. ದೇಶವನ್ನಾಳುವ ಸರಕಾರವನ್ನು ಪ್ರಶ್ನಿಸುವುದು, ಟೀಕೆ ಮಾಡುವುದು ಖಂಡಿತವಾಗಿಯೂ ಸರಿಯಾದ ವಿಷಯ. ಆದರೆ ಇದರಿಂದ ಭಾರತದ ಮಾನ ಮತ್ತು ಸಾರ್ವಭೌಮತ್ವದ ಮೇಲೆ ಹೊಡೆತ ಬೀಳಬಾರದು. ಒಂದು ಕಡೆ ಮಧ್ಯ ಪ್ರಾಚ್ಯದಲ್ಲಿ ಅಮೆರಿಕ ಪ್ರೇರಿತ ಯುದ್ಧ ನಡೆಯುತ್ತಿದೆ. ಇದರ ಪರಿಣಾಮ ಇಡೀ ಜಗತ್ತಿನ ಮೇಲೆ ಬೀರಿದೆ. ಇಂತಹ ಸಮಯದಲ್ಲಿ ನಾವು ಒಗ್ಗಟ್ಟಿನಲ್ಲಿ ಇರಬೇಕಾಗಿದೆ. ಆದರೆ ನಮ್ಮ ಭಾರತದಲ್ಲೇನಾಗುತ್ತಿದೆ? ಇರಾನ್ ಯುದ್ಧದ ವಿಷಯದಲ್ಲಿ ವಿರೋಧ ಪಕ್ಷಗಳು ಭಾರತದ ಪ್ರಧಾನಮಂತ್ರಿಯನ್ನು ದೂಷಿಸುತ್ತಿದ್ದಾರೆ. ಇದು ನಿಜಕ್ಕೂ ಅರ್ಥಹೀನ. ಒಮ್ಮೆ ಇರಾನ್ ಪರ ಮಾತನಾಡಿ ಭಾರತದ ಧೋರಣೆಯನ್ನು ಟೀಕಿಸುತ್ತಾರೆ, ಮತ್ತೊಮ್ಮೆ ಇಸ್ರೇಲ್ ವಿಷಯದಲ್ಲಿ ಸರ್ಕಾರವನ್ನು ದೂಷಿಸುತ್ತಾರೆ. ಆದರೆ ಸುಮಾರು 60 ವರ್ಷ ದೇಶವನ್ನಾಳಿದ ಇಂದಿನ ವಿರೋಧ ಪಕ್ಷಕ್ಕೆ ವಿದೇಶಾಂಗ ನೀತಿ ರಾಜಕೀಯಕ್ಕಿಂತ ಮೇಲಿನ ವಿಷಯವೆಂದು ತಿಳಿದಿಲ್ಲವೇ? ನಮ್ಮ ದೇಶದ ವಿದೇಶಾಂಗ ನೀತಿ ಸಮತೋಲನದಲ್ಲಿರುತ್ತದೆ. ಇಸ್ರೇಲ್ ಜೊತೆಗಿನ ರಕ್ಷಣಾ ಸಹಕಾರ, ಇರಾನ್ ಜೊತೆಗಿನ ತೈಲ ಮತ್ತು ವ್ಯಾಪಾರ ಸಂಬಂಧ ಮತ್ತು ಅಮೆರಿಕದೊಂದಿಗಿನ ಹದಗೆಟ್ಟಿದ ಸ್ನೇಹ, ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಯಾವ ದೇಶದ ಬದಿಯಲ್ಲೂ ನಿಲ್ಲದೆ ತನ್ನ ಹಿತಾಸಕ್ತಿಯನ್ನೇ ಮೊದಲಿಗಿರಿಸುತ್ತದೆ. ಆದರೆ ವಿರೋಧ ಪಕ್ಷಗಳು ಇದೇ ವಿಷಯವನ್ನು ರಾಜಕೀಯವಾಗಿ ಬಳಸಿದಾಗ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತದೆ ಹಾಗೂ ದೇಶದ ನಿಲುವು ದುರ್ಬಲವಾಗುತ್ತದೆ. ವಿರೋಧ ಪಕ್ಷಗಳ ನಿಲುವು ಏನು? ಅವರು ಯಾರನ್ನು ಬೆಂಬಲಿಸುತ್ತಿದ್ದಾರೆ? ಅವರ ಪ್ರತಿಯೊಂದು ಟೀಕೆಗಳ ಗುಟ್ಟೇನು? ಅವರು ಕೇವಲ ಬಿಜೆಪಿಯನ್ನು ವಿರೋಧಿಸುತ್ತಿದ್ದಾರೆಯೇ ಅಥವಾ ಭಾರತದ ಗೌರವ ಮತ್ತು ಘನತೆಯನ್ನು ವಿರೋಧಿಸುತ್ತಿದ್ದಾರೆಯೇ ಎಂಬುದು ಸ್ಪಷ್ಟವಾಗುತ್ತಿಲ್ಲ. ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಬಲ ವಿರೋಧ ಪಕ್ಷದ ಅಗತ್ಯವಿದೆ. ಆದರೆ ಆ ವಿರೋಧ ತತ್ವಬದ್ಧವಾಗಿರಬೇಕು. ವಿರೋಧ ಪಕ್ಷಗಳ ಕೆಲಸವೇನು? ಸರಕಾರದ ತಪ್ಪುಗಳನ್ನು ಪ್ರಶ್ನಿಸುವುದು, ಜನರ ಧ್ವನಿಯಾಗಿ ನಿಲ್ಲುವುದು, ಉತ್ತಮ ನೀತಿಗಳನ್ನು ಒತ್ತಾಯಿಸುವುದು ಆಗಿದೆ. ಇಂದಿನ ವಿರೋಧ ಪಕ್ಷಗಳ ನಡೆಗಳು ನಿಜಕ್ಕೂ ಅಚ್ಚರಿ ತರಿಸುತ್ತದೆ. ತಪ್ಪು ಮಾಹಿತಿ ನೀಡಿ ಸುಳ್ಳು ಹರಡಿಸುವುದು, ಸೈನ್ಯದ ಸಾಮರ್ಥ್ಯವನ್ನು ಪ್ರಶ್ನಿಸಿ ಗಡಿ ಸಂಘರ್ಷದ ಸಮಯದಲ್ಲಿ ಅವಮಾನ ಮಾಡುವುದು, ವಿದೇಶಿ ವರದಿ ಬಳಸಿ ಭಾರತವನ್ನು ಸರ್ವಾಧಿಕಾರಿ ದೇಶ ಎನ್ನುವುದು, ಕಾಂಗ್ರೆಸ್ ನಾಯಕರು ವಿದೇಶಗಳಿಗೆ ಹೋದಾಗ ಅಲ್ಲಿನ ಸಂಸದರಿಗೆ, ಮಾಧ್ಯಮಗಳಿಗೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತಿದೆ ಎಂದು ದೂರು ನೀಡುವುದು, ಇದು ಭಾರತದ ಸಾರ್ವಭೌಮತ್ವಕ್ಕೆ ಮಾಡುವ ಧೋರಣೆಗಳಲ್ಲವೇ? ಇದೇ ದೇಶ ವಿರೋಧಿ ಧೋರಣೆ. ಇದರಿಂದ ಯಾರಿಗೆ ಲಾಭ? ಇದು ಜಗತ್ತಿನ ಮುಂದೆ ಭಾರತವನ್ನು ದುರ್ಬಲವನ್ನಾಗಿ ತೋರಿಸುವುದಿಲ್ಲವೇ? ಹೊರಗಿನ ದೇಶಗಳು ನಮ್ಮ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲು ಇವರೇ ದಾರಿ ಮಾಡುತ್ತಿದ್ದಾರೆ. ಅಧಿಕಾರದ ಆಸೆಯಿಂದ ಮತ್ತು ಮಾಧ್ಯಮಗಳ ಗಮನ ಸೆಳೆಯಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರುಗೆಡಿಸುತ್ತಿದ್ದಾರೆ. ದುರ್ಬಲ ವಿರೋಧ ಪಕ್ಷ ದೇಶಕ್ಕೆ ಹಾನಿ. ಬಲವಾದ ವಿರೋಧ ಪಕ್ಷದ ಅಗತ್ಯ ಭಾರತಕ್ಕಿದೆ. ದೇಶದ ಗೌರವ ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಮತ್ತು ಪ್ರತಿಯೊಂದು ರಾಜಕೀಯ ಪಕ್ಷದ ಮೊದಲ ಕರ್ತವ್ಯ.